ಗಿರಿಕಣಿಕಾ ಪುಷ್ಪ ಅಂತ. ಇದು ಮೆದುಳಿಗೆ ತುಂಬಾ ಒಳ್ಳೇದು, ನೆನಪಿನ ಶಕ್ತಿ ಮತ್ತೆ ಎನರ್ಜಿನ ಕೊಡುತ್ತೆ. ಇನ್ನೂ ಅನೇಕ ವಿಷಯಗಳಿದೆ ಇದರಲ್ಲಿ. ನಾನು ಒಂದು 2 ವಿಷಯ ಮಾತ್ರ ನಿಮಗೆ ತಿಳಿಸ್ತಾ ಇದ್ದೀನಿ. ಜೊತೆಗೆ ಇದು ಪ್ಯೂರ್ ಜೇನುತುಪ್ಪ, ಜೊತೆಗೆ ಇದು ನಿಂಬೆಹಣ್ಣು. ಅದು ಇದರಲ್ಲಿ ನಾನು 1 ಲೋಟ ನೀರು ಫುಲ್ ಹಾಕ್ತಾ ಇದ್ದೀನಿ. 1 ಲೋಟ ನೀರು ಹಾಕಿದ್ಮೇಲೆ ಅದಕ್ಕೆ ಗಿರಿಕಣಿಕಾ ಪುಷ್ಪ ಒಂದು 20 ಹೂವಿದೆ, ಅದನ್ನ ಹಾಕಿದ್ದೀನಿ. ಇದು ಚೆನ್ನಾಗಿ ರಸ ಹಿಡಿಬೇಕು. ಒಂದು ಸಣ್ಣ ಊರಿನಲ್ಲಿ 5 ನಿಮಿಷ ಚೆನ್ನಾಗಿ ಇದನ್ನ ಕುದಿಸ್ಬೇಕು. ತೊಳೆದು ಹಾಕಿರೋಂತ ಹಿಂಗಿರುತ್ತೆ. ಬೆಂದ ಮೇಲೆ ಈ ರೀತಿ ಬರುತ್ತೆ. ಹೂವೆಲ್ಲ ತೆಗೆದುಬಿಟ್ಟು ಅದನ್ನ ಸೋದಿಸ್ಕೋಬೇಕು. ಚೆನ್ನಾಗಿ ಹಾರಿದ್ಮೇಲೆ ಅದಕ್ಕೆ ನಿಂಬೆಹಣ್ಣು ಜೇನುತುಪ್ಪ ಮಿಕ್ಸ್ ಮಾಡಬೇಕು. ಅದನ್ನ ತೋರಿಸ್ತೀನಿ ನಾನು ನಿಮ್ಗೆ. ಗಿರಿಕಣಿಕಾ ಪುಷ್ಪ ಅಂತ ತೋರಿಸಿದ್ನಲ್ಲ, ಅದು ಬೇಯಿಸಿ ಹಾರಿರೋಂತ ನೀರು. ಅದನ್ನ ಶಂಕು ಪುಷ್ಪ ಅಂತಾನೂ ಕರೀತಾರೆ. ಅದಕ್ಕೆ ಈಗ ನಾನು ಜೇನುತುಪ್ಪ ಹಾಕ್ತಾ ಇದ್ದೀನಿ. ಪ್ಯೂರ್ ಜೇನುತುಪ್ಪ ತಗೊಂಡ್ರೆ ನಿಮ್ಗೆ ಇನ್ನೂ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು. ನಾನು ನಿಂಬೆಹಣ್ಣನ್ನ ಹಾಕ್ತಾ ಇದ್ದೀನಿ. ನಿಮ್ಗೆ ಹುಳಿ ಬೇಕು ಅಂದ್ರೆ 1 ನಿಂಬೆಹಣ್ಣು ಹಾಕೊಳ್ಳಿ. ನಮಗೆ ಹುಳಿ ಜಾಸ್ತಿ ಬೇಡ ಅಂತಂದ್ರೆ ನೀವು ಅರ್ಧ ನಿಂಬೆಹಣ್ಣು ಹಾಕೊಂಡ್ರು ಸಾಕು.